ನಮಸ್ಕಾರ ಸ್ನೇಹಿತರೆ, ಇವತ್ತು ಮತ್ತೊಂದು ಸುಂದರವಾದ ಸ್ಪಿರಿಚುವಲ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಈಗ ನಾನು ಕಾಸರಗೋಡಿನ ಪ್ರಸಿದ್ಧ ಅನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡೋಕ್ಕೆ ಅಂತ ಹೊರಟಿದ್ದೀನಿ. ಮನೆಯಿಂದ ಹೊರಟು ದೇವಸ್ಥಾನದ ಕಡೆಗೆ ನನ್ನ ಜರ್ನಿ ಈಗ ಶುರುವಾಗಿದೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ಮನೆ ಮುಂದೆ ಎಲ್ಲ ನಾಯಿಗಳು ಯಾವ ರೀತಿ ಓಡಾಡುತ್ತೆ, ಇಲ್ಲಿ ನೋಡಿದ್ರೆ ಮನೆ ಮುಂದೆ ನವಿಲುಗಳೆಲ್ಲ ಓಡಾಡ್ತಾ ಇದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಕೇರಳದ ಹಸಿರು ವಾತಾವರಣ, ಸುತ್ತಮುತ್ತಲಿನ ಪ್ರಕೃತಿ ಪ್ರಯಾಣಕ್ಕೆ ಇನ್ನಷ್ಟು ಬ್ಯೂಟಿ ಕೊಡ್ತಾ ಇದೆ. ಹೊರಗಡೆ ನಿಧಾನವಾಗಿ ಮಳೆ ಶುರುವಾಗಿದೆ. ಮಳೆಯ ಹನಿಗಳ ಜೊತೆ ಈ ರಸ್ತೆಯಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದರೆ ಕೇರಳದ ನೇಚರ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಒಂದು ಕಡೆ ದೇವಸ್ಥಾನದ ದರ್ಶನದ ಎಕ್ಸೈಟ್ಮೆಂಟ್, ಇನ್ನೊಂದು ಕಡೆ ಈ ತಂಪಾದ ಮಳೆಯ ವಾತಾವರಣ. ಒಟ್ಟಿನಲ್ಲಿ ಇವತ್ತು ಜರ್ನಿನೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ನಮ್ಮ ಜರ್ನಿ ಈಗ ಸುಂದರವಾದ ಡೆಸ್ಟಿನೇಷನ್ಗೆ ಬಂದು ತಲುಪಿದೆ. ಇಷ್ಟು ಹೊತ್ತು ಮಳೆಯ ನಡುವೆ ಪ್ರಯಾಣ ಮಾಡಿಕೊಂಡು ಬಂದ ನಾವು ಈಗ ಅನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಹೊರಗಿನಿಂದ ನೋಡಿದಾಗಲೇ ಈ ದೇವಸ್ಥಾನದ ವಾತಾವರಣ ತುಂಬ ಶಾಂತವಾಗಿ ಸುಂದರವಾಗಿ ಕಾಣ್ತಾ ಇದೆ. ಬನ್ನಿ ಹಾಗಾದರೆ ಒಳಗಡೆ ಯಾವ ರೀತಿ ಎಲ್ಲ ಇದೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಾನು ಕೇರಳದ ಕಾಸರಗೋಡಿನಲ್ಲಿರುವ ಒಂದು ದಿವ್ಯ ಅದ್ಭುತ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇದು ಅನಂತಪುರ ಅನಂತ ಪದ್ಮನಾಭ ದೇವಸ್ಥಾನ. ಕೇರಳದ ಪ್ರಕೃತಿಯ ಮಧ್ಯೆ ಕೆರೆಯ ಮಧ್ಯಭಾಗದಲ್ಲಿ ಈ ದೇವಸ್ಥಾನವನ್ನು ನೋಡೋದೇ ಒಂದು ವಿಶೇಷ ಅನುಭವ. ಇಲ್ಲಿನ ವಾತಾವರಣ, ದೇವಸ್ಥಾನದ ಪುರಾತನ ಶೈಲಿ, ಇಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಕೊಡುತ್ತೆ. ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿನ ಪ್ರಸಿದ್ಧ ಮೊಸಳೆಯ ಕಥೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ದೇವಸ್ಥಾನಕ್ಕೆ ಹಲವು ವರ್ಷಗಳ ಇತಿಹಾಸವಿದೆ. ಶ್ರೀಮನ್ನಾರಾಯಣನ ಅನಂತ ರೂಪಕ್ಕೆ ಇಲ್ಲಿ ವಿಶೇಷ ಆರಾಧನೆ ನಡೆಯುತ್ತೆ. ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದರೆ ಕೇರಳದ ಟ್ರೆಡಿಷನಲ್ ಟೆಂಪಲ್ ಸ್ಟೈಲ್ ಎಷ್ಟು ಸುಂದರವಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕೇರಳದ ಲೇಕ್ ಒಳಗಿರುವ ಏಕೈಕ ದೇವಸ್ಥಾನ ಅಂದರೆ ಅದೇ ಅನಂತಪುರ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಸುಮಾರು 9ನೇ ಶತಮಾನದ ಪುರಾತನ ದೇವಸ್ಥಾನ ಎಂದು ಪರಿಗಣಿಸಲಾಗಿದೆ. ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ ತಿರುವನಂತಪುರಂನ ಪ್ರಸಿದ್ಧ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನ ಇದೇ ಅನಂತಪುರ ಎಂದು ನಂಬಲಾಗಿದೆ. ಈ ಕ್ಷೇತ್ರದ ಪೌರಾಣಿಕ ಕತೆ ಋಷಿ ದಿವಾಕರ ಮುನಿ ವಿಶ್ವಮಂಗಲಂ ಅವರಿಂದ ಪ್ರಾರಂಭವಾಗುತ್ತೆ. ಆ ಬಾಲಕನ ದಿವ್ಯ ಸ್ವರೂಪವನ್ನು ಅರಿಯದೆ ಮುನಿಗಳು ಅವನನ್ನು ತಮ್ಮ ಜೊತೆ ಇರಲು ಬಿಡುತ್ತಾರೆ. ಆದರೆ ಆ ಬಾಲಕನ ತುಂಟಾಟ ದಿನದಿನಕ್ಕೆ ಹೆಚ್ಚಾಗುತ್ತದೆ. ಒಂದು ಸಂದರ್ಭದಲ್ಲಿ ಮುನಿಗಳಿಗೆ ಕೋಪ ಬಂದು ಆ ಬಾಲಕನನ್ನ ಗದರಿ ಕೈಯಿಂದ ತಳ್ಳಿಬಿಡುತ್ತಾರೆ. ಅಷ್ಟರಲ್ಲಿ ಆ ಬಾಲಕ, ನನ್ನನ್ನು ಮತ್ತೆ ನೋಡಬೇಕಾದ್ರೆ ಅನಂತನ ಕಾಡಿಗೆ ಬನ್ನಿ ಎಂದು ಹೇಳಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ಆಗ ಮುನಿಗಳಿಗೆ ಅರಿವಾಗುತ್ತದೆ, ಆ ಬಾಲಕ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಎಂದು. ಬಾಲಕನನ್ನು ಹುಡುಕುತ್ತಾ ಮುನಿಗಳು ಮುಂದೆ ಸಾಗುತ್ತಾರೆ. ಕೊನೆಗೆ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಮರದೊಳಗೆ ಬಾಲಕನು ಅಡಗಿರುವುದನ್ನು ಕಾಣುತ್ತಾರೆ. ಆ ಮರ ನೆಲಕ್ಕೆ ಬೀಳುತ್ತದೆ ಮತ್ತು ಅದರೊಳಗಿಂದ ಅನಂತನಾಗನ ಮೇಲೆ ಶಯನಿಸಿರುವ ಶ್ರೀ ಮಹಾವಿಷ್ಣುವಿನ ದಿವ್ಯ ಸ್ವರೂಪ ಪ್ರಕಟವಾಗುತ್ತದೆ ಎಂದು ಈ ಕ್ಷೇತ್ರದ ಪುರಾಣ ಹೇಳುತ್ತದೆ. ಆ ದಿವ್ಯ ಸ್ಥಳವೇ ಇಂದಿನ ಅನಂತಪುರ ಅನಂತ ಪದ್ಮನಾಭ ಕ್ಷೇತ್ರ ಎಂದು ನಂಬಲಾಗಿದೆ. ಇಲ್ಲಿನ ಪ್ರಧಾನ ದೇವರು ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಶ್ರೀ ಮಹಾವಿಷ್ಣುವು ಅನಂತ ನಾಗನ ಮೇಲೆ ಆಸೀನವಾಗಿರುವ ರೂಪದಲ್ಲಿ ಇಲ್ಲಿ ಆರಾಧಿಸಲ್ಪಡುತ್ತಾರೆ. ದೇವಸ್ಥಾನದ ಒಳಗಿನ ಮರದ ಕೆತ್ತನೆಗಳಲ್ಲೂ ಮಹಾವಿಷ್ಣುವಿನ ದಶಾವತಾರ ಕಥೆಗಳು ಕಾಣಿಸುತ್ತದೆ. ಅದರ ಜೊತೆಗೆ ನವಗ್ರಹಗಳ ಚಿತ್ರಣವು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಈ ದೇವಸ್ಥಾನದ ಇತಿಹಾಸದಲ್ಲಿ ಮತ್ತೊಂದು ಪ್ರಸಿದ್ಧ ಹೆಸರು ಬಬಿಯಾ. ದೇವಸ್ಥಾನದ ಸರೋವರದಲ್ಲಿ ವಾಸಿಸುತ್ತಿದ್ದ ಈ ಮೊಸಳೆಯನ್ನ ದೇವಾಲಯದ ಗಾರ್ಡಿಯನ್ ಎಂದು ಭಕ್ತರು ನಂಬಿದ್ದರು. ಅದು ಭಕ್ತರಿಗೆ ಯಾವುದೇ ಹಾನಿ ಮಾಡದೆ ದೇವಸ್ಥಾನದ ನೈವೇದ್ಯವನ್ನು ಮಾತ್ರ ಸ್ವೀಕರಿಸುತ್ತಿತ್ತು ಎಂಬುದು ಇಲ್ಲಿನ ಪ್ರಸಿದ್ಧ ನಂಬಿಕೆ. ಬಬಿಯಾ 2022ರಲ್ಲಿ ವಯೋಸಹಜವಾಗಿ ಮೃತಪಟ್ಟಿತು. ಆದರೆ ಅದರ ಕತೆ ಇಂದಿಗೂ ಈ ಕ್ಷೇತ್ರದ ನೆನಪಿನ ಒಂದು ಭಾಗವಾಗಿದೆ. ಬೊಬಿಯ ಮರಣ ನಂತರ ಈಗಲೂ ಇನ್ನೊಂದು ಮೊಸಳೆ ಆ ಬೊಬಿಯ ಕಾರ್ಯವನ್ನು ಅದೇ ದೇವಾಲಯದಲ್ಲಿ ಮುಂದುವರಿಸ್ತಾ ಇದೆ. ಈ ಕ್ಷೇತ್ರದ ಮಹಿಮೆಯನ್ನು ಈ ದೇವಾಲಯದ ಅರ್ಚಕರ ಬಳಿ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಇಲ್ಲಿನ ಇತಿಹಾಸ ಹೇಳ್ತೀರಾ ಸ್ವಲ್ಪ? ಇತಿಹಾಸ, ಇಲ್ಲಿ ವಿಲ್ಲುಮಂಗಲ ಸ್ವಾಮಿಯಾರೆಂದು ಹೇಳಿ ಒಬ್ಬರು ಅರ್ಚಕರಿದ್ದಿದ್ದು. ಸೊ ಅವರಿಗೆ ಸಹಾಯಕ್ಕಾಗಿ, ಪೂಜಾ ಕಾರ್ಯಗಳಲ್ಲಿ ಸಹಾಯಕ್ಕಾಗಿ ಒಂದು ಬಾಲಕ ಇಲ್ಲಿ ಇದ್ದಿದ್ದ. ಸೊ ಒಂದು ದಿವಸ ಆ
ಬಾಲಕ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದರು. ಸೊ ಅವರು ಜಸ್ಟ್ ಕೈಯಲ್ಲಿ ಒಮ್ಮೆ ತಟ್ಟಿ ಹಾಕಿದರು. ಇವರಿಗೆ ವಿಲ್ಲುಮಂಗಲ ಸ್ವಾಮಿಯಾರಿಗೆ ಒಂದು ಸ್ವರ ಕೇಳಿತು, ಇನ್ನು ನನ್ನನ್ನು ನೋಡಬೇಕಿದ್ರೆ ನೀವು ಅನಂತ ಕಾಡಿಗೆ ಬರಬೇಕಂತ. ಹಾಗೆ ಅದರಿಂದಾಗಿ ಅವರಿಗೆ ಗೊತ್ತಾಯಿತು ಅವರು ಸಾಧಾರಣ ಬಾಲಕ ಅಲ್ಲ, ಅವರು ಅನಂತ ಪದ್ಮನಾಭ ಸ್ವಾಮಿ ಆಗಿರ್ತಾನೆ. ಈ ಬಾಲಕ ಸಡನ್ ಅಪ್ರತ್ಯಕ್ಷ ಆದರೂ ಇಲ್ಲಿ ಒಂದು ಗುಹೆ ಉಂಟು, ಆ ದಾರಿಯಾಗಿ ಸಮುದ್ರ ಸೇರಿ ಅಲ್ಲಿಂದ ತಿರುವನಂತಪುರಕ್ಕೆ ಹೋದರು ಬಾಲಕ. ಅವರನ್ನೇ ಫಾಲೋ ಮಾಡಿ ವಿಲ್ಲುಮಂಗಲ ಸ್ವಾಮಿಯಾರು ಕೂಡ ಹೋದರು. ಮತ್ತು ತಿರುವನಂತಪುರದಲ್ಲಿ ಅವರಿಗೆ ಅನಂತ ಪದ್ಮನಾಭ ಸ್ವಾಮಿಯನ್ನು ಶಯನ ಆಗಿ ನೋಡಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ಮತ್ತು ತಿರುವನಂತಪುರ ಶ್ರೀ ಪದ್ಮನಾಭ ಸ್ವಾಮಿಯ ದೇವಸ್ಥಾನವನ್ನು ಸ್ವಾಮಿಯಾರು ನಿರ್ಮಿಸಿದರು. ಅಲ್ಲಿ ಪೂಜೆ ಇದು ಮಾಡಲಿಕ್ಕೆ ಶುರು ಮಾಡಿ ಹಾಗೆ ಅಲ್ಲಿಯ ದೇವಸ್ಥಾನ ಆದದ್ದು. ಶ್ರೀ ಪದ್ಮನಾಭ ಸ್ವಾಮಿ ತಿರುವನಂತಪುರದಲ್ಲಿರುವ ದೇವರ ಮೂಲ ಸ್ಥಾನವಾಗಿ ಈ ಅನಂತ ಪದ್ಮನಾಭ ಸ್ವಾಮಿ ಇಲ್ಲಿನ ದೇವಸ್ಥಾನವನ್ನು ಕಾಣಲಾಗಿದೆ. ಅದು ಇಲ್ಲಿನ ಇತಿಹಾಸ. ಹಾಗೆ ಕ್ಷೇತ್ರಕ್ಕೆ ಒಂದು ಕಾವಲಾಗಿ ಬಬಿಯಾ ಹೇಳುವ ಒಂದು ಮೊಸಳೆ ಕೂಡ ಇಲ್ಲಿ ಮೊಸಳೆ ಹೌದು. ಅದು ಪ್ಯೂರ್ ವೆಜಿಟೇರಿಯನ್, ಯಾರನ್ನು ಯಾರಿಗೂ ತೊಂದರೆ ಕೊಡಲ್ಲ. ಸಾತ್ವಿಕವಾದ ಒಂದು ಮೊಸಳೆ. ಅದಕ್ಕೆ ಆಹಾರ ಅಂತ ಹೇಳಿದ್ರೆ ಏನು ಕೊಡುವ? ಆಹಾರ ದೇವರ ನೈವೇದ್ಯವನ್ನು ಆಹಾರವಾಗಿ ಕೊಡ್ತೇವೆ 3 ಹೊತ್ತು. ಬ್ರಿಟಿಷರ ಟೈಮಲ್ಲಿ ಒಂದು ಮೊಸಳೆ ಇತ್ತು. ಆ ಮೊಸಳೆಯನ್ನು ಬ್ರಿಟಿಷರು ಒಬ್ರು ಶೂಟ್ ಮಾಡಿ ಸಾಯಿಸಿದ್ರು. ಅದರ ನಂತರ ಸ್ವಲ್ಪ ದಿವಸದಲ್ಲಿಯೇ ಮತ್ತೊಂದು ಬಬಿಯಾ ಹೇಳುವ ಒಂದು ಮೊಸಳೆ ಪ್ರತ್ಯಕ್ಷವಾಯಿತು. ಅದು ನನ್ನ ನೆನಪು ಸರಿಯಾದರೆ 2022ರಲ್ಲಿ ಮರಣ ಹೊಂದಿತು. ಸರಿ 1 ವರ್ಷದ ನಂತರ ಈಗ ಇರುವ ಬಬಿಯಾ ಮೊಸಳೆ ಪ್ರತ್ಯಕ್ಷವಾಯಿತು. ಹಾಗೆ 3 ಬಬಿಯಾ ಟೋಟಲ್ ನಮ್ಮ ಲೆಕ್ಕದಲ್ಲಿ ಉಂಟು. ಧನ್ಯವಾದ. ಅದು ಬಬಿಯಾ ಯಾವ ಸಮಯದಲ್ಲಿ ಹೊರಗಡೆ ಬರುತ್ತೆ? ಜನ ಕಡಿಮೆ ಇರುವಾಗ ಹೊರಗೆ ಬರೋದು ಜಾಸ್ತಿ. ಬೆಳಿಗ್ಗೆ ಮತ್ತು ರಾತ್ರಿ ಹೆಚ್ಚಾಗಿ ಕಾಣಿಸುತ್ತೆ. ಬಂದರೆ ಹೊರಗಡೆ ಎಲ್ಲಿ ಈ ಪ್ರಾಕಾರಣದಲ್ಲಿ ಬಂದಿರುತ್ತಾ? ಹೌದೌದು, ದೇವರ ನಡೆಯಲ್ಲಿ ಬಂದು ಮಲಗ್ತದೆ. ಮತ್ತು ಮಧ್ಯಾಹ್ನ ಬಂದರೆ ಸಂಜೆ ನೀರಿಗೆ ಹೋಗ್ತದೆ. ಪುನಃ ರಾತ್ರಿ ದೇವರ ಪೂಜೆ ಆದ ನಂತರ ಮೇಲೆ ಬಂದು ಮಲಗ್ತದೆ, ಬೆಳಿಗ್ಗೆ ಹೋಗ್ತದೆ. ಧನ್ಯವಾದ. ಹಾಗಾಗಿ ಸ್ನೇಹಿತರೆ, ಅನಂತಪುರ ದೇವಸ್ಥಾನ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಇತಿಹಾಸ, ಪುರಾಣ, ಪ್ರಕೃತಿ ಮತ್ತು ಭಕ್ತಿಯ ಸಂಗಮ. ನೀರಿನ ಮಧ್ಯದಲ್ಲಿ ನಿಂತಿರುವ ಈ ಪುಟ್ಟ ದೇವಸ್ಥಾನ ನೋಡಿದಾಗ ಒಂದು ಮಾತು ನೆನಪಾಗುತ್ತೆ: ಸಮ್ ಪ್ಲೇಸಸ್ ಆರ್ ನಾಟ್ ಜಸ್ಟ್ ವಿಸಿಟೆಡ್, ದೇ ಆರ್ ಫೆಲ್ಟ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಜ್ಞಾನಚಕ್ಷು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ದೇವಸ್ಥಾನ ಮತ್ತು ಅದರ ಇತಿಹಾಸದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.